ಹಾಯ್ ಫ್ರೆಂಡ್ಸ್, ಕರ್ನಾಟಕ ರಾಜ್ಯದ ಒಬ್ಬ ಲೋಕಾಯುಕ್ತರಾಗಿ ನ್ಯಾಯಾಧೀಶ ಬಿ ವೀರಪ್ಪ ಅವರು ನೇಮಕವಾಗಿದ್ದಾರೆ. ಹಾಗೆ ಹೈಕೋರ್ಟ್ನ ಹಿರಿಯ ನ್ಯಾಯಮೂರ್ತಿಯಾದಂತಹ ಬೀರಪ್ಪ ಅವರು ರಾಜ್ಯದ ನೂತನ ಉಪ ಲೋಕಾಯುಕ್ತರಾಗಿ ನೇಮಕ ಮಾಡಲಾಗಿದೆ. ಕರ್ನಾಟಕ ರಾಜ್ಯ ಲೋಕಾಯುಕ್ತರಲ್ಲಿ 2 ಉಪ ಲೋಕಾಯುಕ್ತರ ಹುದ್ದೆಗಳಿದ್ದು, 1ನೇ ಉಪ ಲೋಕಾಯುಕ್ತರಾಗಿ ನ್ಯಾಯಾಧೀಶ ಫಣೀಂದ್ರ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. 2ನೇ ಉಪ ಲೋಕಾಯುಕ್ತರಾಗಿ ಈ 2 ವರ್ಷದ ಖಾಲಿ ಇತ್ತು. ಈ ಹುದ್ದೆ ಈಗ ಭರ್ತಿಯಾಗಿದೆ. ಓಕೆ, 2ನೇ ಉಪ ಲೋಕಾಯುಕ್ತರು, ಕರ್ನಾಟಕದ 2ನೇ ಉಪ ಲೋಕಾಯುಕ್ತರು ಯಾರಿದ್ದಾರೆ ಅಂತಂದರೆ ನ್ಯಾಯಾಧೀಶ ಬಿ ವೀರಪ್ಪ ಅವರು ಆಯ್ಕೆ ಆಗಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನೋಡಿ, ಉಪ ಲೋಕಾಯುಕ್ತರನ್ನು ಯಾರ್ಯಾರು ಆಯ್ಕೆ ಮಾಡಿದ್ದಾರೆ ಅಂತಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಆದಂತಹ ಆಚಾರ್ಯ ಅವರು, ನೆಕ್ಸ್ಟ್ ವಿಧಾನಸಭೆಯ ಸಭಾಧ್ಯಕ್ಷರಾದಂತಹ UT ಖಾದರ್, ನೆಕ್ಸ್ಟ್ ವಿಧಾನ ಪರಿಷತ್ನ ಸಭಾಪತಿಯಾದಂತಹ ಬಸವರಾಜ ಹೊರಟ್ಟಿ ಮತ್ತು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದಂತಹ R ಅಶೋಕ್ ಅವರನ್ನು ಒಳಗೊಂಡಂತೆ ಸಭೆಯು ನ್ಯಾಯಮೂರ್ತಿ ಬಿ ವೀರಪ್ಪ ಅವರನ್ನು ಉಪಲೋಕಾಯುಕ್ತರನ್ನಾಗಿ ಆಯ್ಕೆ ಮಾಡಲಾಗಿದೆ. ಕರ್ನಾಟಕದ ಲೋಕಾಯುಕ್ತ ಕಾಯ್ದೆ ಯಾವಾಗ ಜಾರಿಗೆ ಬಂತು? ಕರ್ನಾಟಕದಲ್ಲಿ ಲೋಕಾಯುಕ್ತ ಕಾಯ್ದೆ 1984ರಲ್ಲಿ ಭ್ರಷ್ಟಾಚಾರವನ್ನು ಕಡಿಮೆ ಮಾಡಲು ಮತ್ತು ಆಡಳಿತ ಪಾರದರ್ಶಕತೆಯನ್ನು ತರುವ ಉದ್ದೇಶದಿಂದ ಅಂದಿನ ಮುಖ್ಯಮಂತ್ರಿ ಯಾರಾಗಿದ್ದಾರೆ ಅಂದರೆ ರಾಮಕೃಷ್ಣ ಹೆಗಡೆ ಅವರ ನೇತೃತ್ವದಲ್ಲಿ ಕರ್ನಾಟಕದ ಲೋಕಾಯುಕ್ತ ಮಸೂದೆ 1984 ರಾಜ್ಯ ವಿಧಾನಸಭೆಯಲ್ಲಿ ಅಂಗೀಕರಿಸಾದ ಮೇಲೆ ರಾಜ್ಯಪಾಲರ ಅಂಕಿತ ಪಡೆದು ಈ ಕಾಯ್ದೆ 1985ರಲ್ಲಿ ಜಾರಿಗೆ ಬಂತು. ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಯಾವಾಗ ಜಾರಿಗೆ ಬಂತಂದರೆ 1985ರಲ್ಲಿ ಜಾರಿಗೆ ಬಂತು. 1986ರಲ್ಲಿ ಜನವರಿಯಲ್ಲಿ ನ್ಯಾಯಮೂರ್ತಿ ಕೌಶಲ್ ರವರು ಕರ್ನಾಟಕದ ಮೊದಲ ಲೋಕಾಯುಕ್ತರಾಗಿ ನೇಮಕಗೊಂಡಿದ್ದಾರೆ. ಕರ್ನಾಟಕದ ಮೊದಲ ಲೋಕಾಯುಕ್ತರು ಕೌಶಲ್ ಅವರು ಕರ್ನಾಟಕದ ಮೊದಲ ಲೋಕಾಯುಕ್ತರಾಗಿ ನೇಮಕಗೊಂಡಿರ್ತಾರೆ. ಕರ್ನಾಟಕದ ಲೋಕಾಯುಕ್ತ ಕಾಯ್ದೆ ಯಾವಾಗ ಜಾರಿಗೆ ಬಂತಂದರೆ ಕರ್ನಾಟಕದಲ್ಲಿ 1985ರಲ್ಲಿ ಜಾರಿಗೆ ಬಂತು. ಮೊದಲ ಲೋಕಾಯುಕ್ತರಾಗಿ ಆಯ್ಕೆ ಆಗಿದ್ದವರು ಯಾರಂದರೆ ಕೌಶಲ್ ರವರು. ನೆಕ್ಸ್ಟ್, ಲೋಕಾಯುಕ್ತ ಮತ್ತು ಉಪ ಲೋಕಾಯುಕ್ತರ ಅರ್ಹತೆಗಳು ಏನಿರ್ತಾರೆ ಅಂದರೆ ಲೋಕಾಯುಕ್ತರ ಅರ್ಹತೆಗಳು, ಲೋಕಾಯುಕ್ತರಾಗಿ ಆಗಬೇಕಂತಂದರೆ ವ್ಯಕ್ತಿ ಕೆಲವೊಂದು ಅರ್ಹತೆಗಳನ್ನು ಪಡೆಯಬೇಕಾಗಿರುತ್ತದೆ. ಯಾವ ಥರ ಅಂತಂದರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿರಬೇಕು ಅಥವಾ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿರಬೇಕು. ಇದೂ ಇಲ್ಲ ಅಂತಂದರೆ 10 ವರ್ಷಗಳಿಗಿಂತ ಕಡಿಮೆ ಇಲ್ಲದ ಅವಧಿಗೆ ಹೈಕೋರ್ಟಿನ ನ್ಯಾಯಾಧೀಶರಾಗಿ ಅವರು ಸೇವೆ ಸಲ್ಲಿಸಬೇಕಾಗುತ್ತದೆ. ಇನ್ನೊಂದು ಬರೀ ಹೇಳಿದೆ ನೋಡಿ, ನೇಮಕಾತಿ ವಿಧಾನ ಯಾವ ಥರ ಇತ್ತಂತೆ ಅವ್ರದ್ದು. ಕರ್ನಾಟಕ ಲೋಕಾಯುಕ್ತ ಕಾಯ್ದೆ 1984ರ ಅನ್ವಯ ಲೋಕಾಯುಕ್ತ ಮತ್ತು ಉಪಲೋಕಾಯುಕ್ತ ಹುದ್ದೆಯನ್ನು ರಾಜ್ಯಪಾಲರು ಮುಖ್ಯಮಂತ್ರಿ ನೇತೃತ್ವದ ಉನ್ನತ ಸಮಿತಿ ಶಿಫಾರಸ್ಸಿನ ಮೇಲೆ ನೇಮಕ ಮಾಡಲಾಗುತ್ತದೆ. ಆ ಉನ್ನತ ಸಮಿತಿಯಲ್ಲಿ ಯಾರ್ಯಾರು ಇರ್ತಾರೆ ಅಂತ ನಾನು ಹೀಗೇನೆ ಹೇಳಿದ್ದೀನಿ. ಯಾರ್ಯಾರಿದ್ದಾರೆ ಅಂತಂದರೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ರಾಜ್ಯ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಮತ್ತು ಕರ್ನಾಟಕದ ರಾಜ್ಯದ ವಿಧಾನಸಭೆಯ ಸಭಾಧ್ಯಕ್ಷರು, ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ತಿನ ಸಭಾಪತಿಗಳು, ನೆಕ್ಸ್ಟ್ ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ ಮತ್ತು ವಿಧಾನಸಭೆಯ ಪಕ್ಷದ ನಾಯಕರುಗಳು, ಇವರೆಲ್ಲರನ್ನು ಒಳಗೊಂಡಿರುವಂತಹ ಉನ್ನತ ಸಮಿತಿಯ ಸಂರಚನೆಯಿಂದ ಲೋಕಾಯುಕ್ತರು ಆಯ್ಕೆ ಆಗಿರ್ತಾರೆ. ಲೋಕಾಯುಕ್ತ ಮತ್ತು ಉಪಲೋಕಾಯುಕ್ತರು ಇಬ್ಬರು ಆಯ್ಕೆ ಆಗಿರ್ತಾರೆ. ಲೋಕಾಯುಕ್ತ ಮತ್ತು ಉಪಲೋಕಾಯುಕ್ತರ ಪ್ರಮಾಣ ವಚನ ಯಾರು ಮಾಡ್ತಾರೆ ಅಂತಂದರೆ ಇವರಿಗೆ ರಾಜ್ಯದ ರಾಜ್ಯಪಾಲರಾದವರು ಲೋಕಾಯುಕ್ತ ಮತ್ತು ಉಪಲೋಕಾಯುಕ್ತರಿಗೆ ಪ್ರಮಾಣ ವಚನವನ್ನು ಮಾಡ್ತಾರೆ. ನೆಕ್ಸ್ಟ್, ಲೋಕಾಯುಕ್ತ ಮತ್ತು ಉಪಲೋಕಾಯುಕ್ತರ ಅಧಿಕಾರಾವಧಿ ಎಷ್ಟು ವರ್ಷದೊಳಗೆ ಇರುತ್ತದೆ ಅಂದರೆ 5 ವರ್ಷದವರೆಗೆ ಇರುತ್ತದೆ. ಇವರು ಅಧಿಕಾರ ಸ್ವೀಕಾರ ಮಾಡಿದ ದಿನದಿಂದ 5 ವರ್ಷಗಳವರೆಗೆ ಇವರ ಅಧಿಕಾರಾವಧಿ ಇರುತ್ತದೆ. ಲೋಕಾಯುಕ್ತ ಮತ್ತು ಉಪಲೋಕಾಯುಕ್ತರ ರಾಜೀನಾಮೆ ಯಾರಿಗೆ ನೀಡಬೇಕಾಗುತ್ತೆ ಅಂದರೆ ರಾಜ್ಯಪಾಲರಿಗೆ ನೀಡಬೇಕಾಗುತ್ತದೆ. ಇವರಿಗೆ ಲೋಕಾಯುಕ್ತ ಮತ್ತು ಉಪಲೋಕಾಯುಕ್ತರ ಪ್ರತಿ ತಿಂಗಳ ವೇತನ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಮತ್ತು ಹೈಕೋರ್ಟಿನ ನ್ಯಾಯಾಧೀಶರ ವೇತನಕ್ಕೆ ಸಮಾನವಾಗಿ ಕೊಡಲಾಗುತ್ತದೆ. ಎಲ್ಲಿಂದ ಬರುತ್ತೆ ಅಂತಂದರೆ ರಾಜ್ಯದ ಸಂಚಿತ ನಿಧಿಯಿಂದ ಇವರಿಗೆ ವೇತನವನ್ನು ಕೊಡ್ತಾರೆ.